ನಮಸ್ಕಾರ ಸ್ನೇಹಿತರೆ, ನಾಳೆ ಜನವರಿ 7 ಬುಧವಾರ, ನಾಳೆಯಿಂದ 74 ವರ್ಷ ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು, ಈ 8 ರಾಶಿಯವರು ಕೋಟಿ ಕೋಟಿ ಹಣ ಮಾಡ್ತಕ್ಕಂತ ಸಂದರ್ಭ ಇದಾಗಿದೆ. ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ನಾಳೆ ಜನವರಿ 7 ಬುಧವಾರ, ನಾಳೆಯಿಂದ 74 ವರ್ಷ ಈ 8 ರಾಶಿಯವರಿಗೂ ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ಕೋಟಿ ಕೋಟಿ ಹಣ ಮಾಡುವ ಯೋಗ ನಿರ್ಮಾಣವಾಗ್ತದೆ. ಕುಬೇರ ದೇವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಬಹಳಷ್ಟು ಅದೃಷ್ಟ ತರ್ತಕ್ಕಂತ ಸಮಯ ಇದಾಗಿದೆ. ನೀವು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಫಲಗಳನ್ನ ಕಂಡುಕೊಳ್ತೀರಾ. ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಭೂಮಿ, ಆಸ್ತಿ ಅಥವಾ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತೆ. ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಗಮನಾರ್ಹ ಯಶಸ್ಸನ್ನ ಅನುಭವಿಸ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣಕ್ಕೆ ಇದು ಕಾರಣವಾಗುತ್ತೆ. ಅಪೇಕ್ಷಿತ ಯಶಸ್ಸು ಮತ್ತು ಲಾಭಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನೀವು ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಪ್ರತಿಕೂಲವಾದ ವಾತಾವರಣವನ್ನು ಎದುರಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಹುಷಾರಾಗಿರಿ. ಈ ಸಮಯದಲ್ಲಿ ಒಂದಷ್ಟು ಋತು ಸಂಬಂಧಿತ ಕಾಯಿಲೆಗಳು, ಅಂದ್ರೆ ಈ ಒಂದು ವೆದರ್ಗೆ ತಕ್ಕಂತೆ ಕಾಯಿಲೆಗಳು ಬರುವ ಚಾನ್ಸಸ್ ಇದೆ. ಹೀಗಾಗಿ ನಿಮ್ಮನ್ನ ನೀವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯವಾಗತ್ತೆ. ಇನ್ನು ಸಾಧ್ಯವಾದಷ್ಟು ದುರಾಹಂಕಾರವನ್ನ ತಪ್ಪಿಸ್ಬೇಕಾಗತ್ತೆ. ಇತರರ ಭಾವನೆಗಳಿಗೆ ಗೌರವವನ್ನ ಕೊಟ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ವ್ಯವಹಾರವು ಮತ್ತೊಮ್ಮೆ ವೇಗವಾಗಿ ಬೆಳೆಯುತ್ತೆ. ಈ ಅವಧಿಯಲ್ಲಿ ಗಮನಾರ್ಹ ಲಾಭದ ಸಾಧ್ಯತೆ ಕೂಡ ಇದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಡ್ತಿಯನ್ನ ಕಂಡುಕೊಳ್ತಾರೆ. ಭವಿಷ್ಯದ ಪ್ರಯೋಜನಗಳನ್ನ ನೀಡಬಹುದಾದ ಯೋಜನೆಯಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡ್ತೀರಾ. ಕುಟುಂಬದ ಸಂತೋಷದ ವಿಷಯದಲ್ಲಿ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ವಿಚಾರಗಳು ಕೇಳಿ ಬರ್ತವೆ. ಕಾರ್ಯನಿರತ ಕೆಲಸದ ವೇಳಾಪಟ್ಟಿಯಿಂದಾಗಿ ನಿಮ್ಮ ಕುಟುಂಬದ ಮೇಲೆ ಗಮನ ಹರಿಸಲು ನಿಮ್ಗೆ ಸಾಧ್ಯವಾಗದೇ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರೇ ನಿಮ್ಮ ಪರವಾಗಿ ನಿಲ್ತಾರೆ. ಹಿರಿಯ ಸಹೋದರನೊಂದಿಗೆ ಭಿನ್ನಾಭಿಪ್ರಾಯಗಳಿದ್ರೆ ಅದು ದೂರವಾಗುತ್ತೆ. ವೈವಾಹಿಕ ಜೀವನ ಬಹಳ ಅದ್ಭುತವಾಗಿ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನಿಮ್ಮ ಒಂದು ವ್ಯಕ್ತಿತ್ವ ಇರಬಹುದು, ನಿಮ್ಮ ತಾಳ್ಮೆ, ನಿಮ್ಮ ಜಾಣ್ಮೆ ಅತ್ಯದ್ಭುತವಾದಂತ ಕೆಲಸವನ್ನ ನಿರ್ವಹಿಸದೆ ಹುಷಾರಾಗಿರಿ. ಆ ತರದಲ್ಲಿ ಯಾವುದೇ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳೋಕ್ ಹೋಗ್ಬೇಡಿ. ಆರಂಭದಲ್ಲಿ ಕೆಲವು ಅನಿರೀಕ್ಷಿತ ದೊಡ್ಡ ಖರ್ಚುಗಳಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚಿನ ನಷ್ಟವನ್ನ ಅನುಭವಿಸಬಹುದು. ಆದರೆ ನಂತರದ ದಿನಗಳಲ್ಲಿ ನೀವು ಲಾಭವನ್ನೇ ಕಾಣ್ತೀರಾ. ನಿಮ್ಮ ವಿರೋಧಿಗಳು ಸದಾ ಸಕ್ರಿಯರಾಗಿರ್ತಾರೆ. ಹೀಗಾಗಿ ಸ್ನೇಹಿತರು ಅಥವಾ ವ್ಯಾಪಾರ ಪಾಲುದಾರರನ್ನ ಕುರುಡರಾಗಿ ನಂಬೋಕ್ ಹೋಗ್ಬೇಡಿ. ಇಷ್ಟೆಲ್ಲ ಒಂದಷ್ಟು ಲಾಭಗಳ ಜೊತೆಗೆ ನಷ್ಟಗಳ ಜೊತೆಗೆ ಒಂದಷ್ಟು ಎಚ್ಚರಿಕಾ ಕ್ರಮಗಳನ್ನ ಕೂಡ ಈ ರಾಶಿಯವರು ಅನುಸರಿಸಬೇಕಾಗತ್ತೆ. ಆ ರಾಶಿಗಳು ಯಾವುವು ಅಂತ ಅಂದ್ರೆ ಧನುರ್ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಕೊನೆಯದಾಗಿ ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.